ಸಿಂಹರಾಶಿ, ನಿಮ್ಮ ಭಾವನೆಗಳನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಿ. ಆಗ ನಿಮ್ಮ ಮನಸ್ಥಿತಿ ಏನು, ಯಾವ ರೀತಿಯಲ್ಲಿ ಬೇರೆಯವರಿಗೆ ಅಥವಾ ಬೇರೆ ವಿಚಾರಕ್ಕೆ ನೀವು ಸ್ಪಂದಿಸ್ತೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಧೈರ್ಯ ಸ್ವಲ್ಪ ಕಡಿಮೆ ಆಗಬಹುದು. ಅಂದರೆ ಯಾವುದೇ ಒಂದು ಜವಾಬ್ದಾರಿಯುತವಾದಂತಹ ಕೆಲಸಕ್ಕೆ ಮುನ್ನುಗ್ಗಬೇಕಾದ್ರೆ ಅಲ್ಲಿ ಧೈರ್ಯ ಮುಖ್ಯವಾಗತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಎಂಬತಕ್ಕಂತಹ ಅನುಭವಿಗಳ ಮಾತೇನಿದೆ ಅದು ನಿಮಗೆ ಈ ದಿವಸ ಅಷ್ಟೊಂದು ಅನ್ವಯವಾಗದೇ ಇರತಕ್ಕಂಥದ್ದು. ಅಂದರೆ ಯಾವ ಕೆಲಸಕ್ಕೆ ಮುಂದೆ ಹೋಗಬೇಕು ಅಂತಾದರೂ ಕೂಡ ಏನೋ ಒಂದು ರೀತಿಯ ಮನಸ್ಸಿನಲ್ಲಿ ಅಳಕು, ಆತಂಕ, ಅಧೈರ್ಯ ಅನ್ನುವಂಥದ್ದನ್ನು ನೋಡ್ತೀರಿ. ಸ್ಥಳ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಏನು ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ಗೊಂದಲವಾಗತ್ತೆ. ಆದರೆ ಸ್ಥಳ ಬದಲಾವಣೆ ಖಂಡಿತವಾಗಿ ಸದ್ಯಕ್ಕೆ ಬೇಡ ಅನ್ನುವಂಥದ್ದು. ಮನೆಯಲ್ಲಿ ಏನೋ ಒಂದು ರೀತಿಯ ಸಂಭ್ರಮದ, ಖುಷಿಯ ವಾತಾವರಣ ಇರತಕ್ಕಂಥದ್ದು. ಶುಭ ಸಮಾಚಾರಗಳು ನಿಮಗೆ ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ. ನಾನು ಎಲ್ಲವನ್ನೂ ಕೂಡ ಜಯಿಸಬಲ್ಲೆ ಅಂತಕ್ಕಂತಹ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಪಿತ್ರಾರ್ಜಿತವಾದಂತಹ ಅಥವಾ ಪೂರ್ವಾರ್ಜಿತವಾದಂತಹ ಆಸ್ತಿ ಕೈತಪ್ಪಿ ಹೋಗುತ್ತೇನೋ ಅನ್ನುವಂತಹ ಭಯ, ಆ ಸೂಚನೆ ದಟ್ಟವಾಗಿರ್ತಕ್ಕಂಥದ್ದು. ನಿಮ್ಮದೇನಾದರೂ ತಪ್ಪಿದ್ದ ಪಕ್ಷದಲ್ಲಿ ಅದು ಕೈ ತಪ್ಪಿ ಹೋಗಬಹುದು. ನ್ಯಾಯಸಮ್ಮತವಾದಂತಹ ವಿಚಾರಗಳಿದ್ದರೆ ಭಗವದ್ ಅನುಗ್ರಹದಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರತಕ್ಕಂಥದ್ದು. ಆದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಂಡು ಬೇರೆಯವರ ಪಾಲು ನನ್ನದೇ ಆಗಬೇಕು ಅಂತಕ್ಕಂತಹ ವಿಚಾರಗಳೇನಾದರೂ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿ ಅದು ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಅದನ್ನು ದೂರ ಮಾಡಿಕೊಳ್ಳಿ. ನ್ಯಾಯಸಮ್ಮತವಾದಂತಹ ಹೋರಾಟ ಏನಿದೆ ಅಥವಾ ನ್ಯಾಯಸಮ್ಮತವಾದಂತಹ ಅಪೇಕ್ಷಾ ಏನಿದೆ ಅದು ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಬೇರೆಯವರ ವ್ಯವಹಾರ ಆಗಲಿ ಅಥವಾ ನೀವಿನ್ಯಾವುದಾದ್ರೂ ವ್ಯವಹಾರವನ್ನು ಮಾಡೋದಾಗಲಿ ಅದಕ್ಕೆ ಹಣ ಹೂಡಿಕೆಯನ್ನು ಮಾಡ್ತಕ್ಕಂತಹ ವಿಚಾರವೂ ಕೂಡ ನಿಮಗೆ ಆಸಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಚಿನ್ನಾಭರಣ ಪ್ರಾಪ್ತಿ, ಇದರಿಂದ ಮಾನಸಿಕವಾದಂತಹ ನೆಮ್ಮದಿಯನ್ನು ತಂದುಕೊಳ್ಬೇಕಾಗತ್ತೆ. ಏನೋ ನನಗೊಂದಷ್ಟು ಚಿನ್ನ ಇದೆ ಅಂತಲೋ ಅಥವಾ ನಾನು ಇನ್ನೊಂದಷ್ಟು ಮತ್ತೊಂದಷ್ಟು ಆ ರೀತಿಯ ಆಭರಣಗಳನ್ನು ಕೊಂಡುಕೊಳ್ತೀನಿ ಅಂತಲೋ, ಆ ಶಕ್ತಿ ನನಗಿದೆ ಅಂತಲೋ ಸಮಾಧಾನವನ್ನು ಪಟ್ಕೊಳ್ಬೇಕಾದಂತಹದ್ದು. ನಿಮ್ಮ ಕೆಲಸದಲ್ಲಿ ಕೆಲವು ಹಿನ್ನಡೆಗಳಾಗತ್ತೆ. ತುಂಬ ನೋವಿನಲ್ಲಿರ್ತೀರಿ. ಆ ವಿಷಯ ಬಂತು ಅಂತಂದರೆ ಮಾನಸಿಕವಾಗಿ ತುಂಬ ಖಿನ್ನತೆಗೆ ಒಳಗಾಗ್ತಕ್ಕಂತಹ ಸಂದರ್ಭ. ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮಕ್ಕಳೇನಾದರೂ ದಾರಿ ಬಿಡ್ತಾ ಇದ್ದಾರಾ ಅಥವಾ ಅವರ ವಯೋಮಾನಕ್ಕೆ ಅನುಗುಣವಾದಂತಹ ನಡವಳಿಕೆ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ಹವ್ಯಾಸಗಳು, ಅಭ್ಯಾಸಗಳು, ದುಶ್ಚಟಗಳು ಇವೆಯಾ, ಇವೆಲ್ಲವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಮಕ್ಕಳಿಂದ ಅವಮಾನವಾಗ್ತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ, ಆರಾಧನೆ ಮಾಡಿ. ಶುಭವಾಗಿ. ತುಲಾರಾಶಿ, ಆಹಾರದ ವ್ಯತ್ಯಾಸ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳನ್ನು ಮಾಡುತ್ತೆ. ಗಾಬರಿಯಾಗುವಂತಹ ಅವಶ್ಯಕತೆ ಇಲ್ಲ. ಆದರೂ ನಿಮ್ಮ ಬೇರೆ ಎಲ್ಲ ಕೆಲಸಗಳಿಗೆ ಆರೋಗ್ಯದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ದೂರದೂರಿಗೆಲ್ಲೋ ಪ್ರಯಾಣಕ್ಕೆ ಹೋಗಿರ್ತೀರಿ ಅಥವಾ ಇನ್ಯಾವುದೋ ವಾಹನ ಚಾಲನೆ ಮತ್ತೊಂದರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಥವಾ ಹಿಂಸೆ ಎನ್ನುವಂಥದ್ದು ಆಗಬಹುದು ಅನ್ನುವಂಥದ್ದು. ಮನೆಯಲ್ಲಿ ಜಗಳಕ್ಕೆ ಅವಕಾಶ ಇದೆ. ಮನೆಯವರು ಹೇಳಿದ್ದನ್ನು ಕೇಳೋದಿಲ್ಲ ಅನ್ನುವಂತಹ ಅಪವಾದ ನಿಮ್ಮ ಮೇಲೆ. ಆದರೆ ನಾನು ಹೋಗ್ತಾ ಇರತಕ್ಕಂತಹ ಮಾರ್ಗ ಸರಿಯಾಗಿದೆ ಎನ್ನುವಂತಹ ವಾದ ನಿಮ್ಮದು. ಹೀಗಾಗಿ ಒಂದಷ್ಟು ಕಲಹಕ್ಕೆ ಕಾರಣವಾಗುತ್ತೆ. ಸ್ತ್ರೀಯರಿಗೆ ನೌಕರಿಯಲ್ಲಿ ಅಥವಾ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು. ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ. ನಿಮ್ಮ ಪ್ರಯತ್ನ ಸಫಲವಾಗ್ತಕ್ಕಂತಹ ದಿವಸ. ನೀವು ಎಷ್ಟು ಕಷ್ಟಪಡ್ತೀರೋ, ಎಷ್ಟು ಪರಿಶ್ರಮ ಪಡ್ತೀರೋ ಅದೆಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಫಲಪ್ರದಾಯಕವಾಗಿ ಸಿಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಪ್ರಯತ್ನಕ್ಕೆ ಭಗವಂತನ ಅನುಗ್ರಹ ಪರಿಪೂರ್ಣವಾಗಿ ಇರುತ್ತೆ ಅನ್ನುವಂತಹ ಅನುಭವ ನಿಮಗೆ ಬರುವಂಥದ್ದು. ಸದ್ಗುರು ರಾಘವೇಂದ್ರರ ದರ್ಶನವನ್ನು, ಅವರ ಅನುಗ್ರಹವನ್ನು ಪಡ್ಕೊಳ್ಳಿ. ಪ್ರಾರ್ಥನೆಯನ್ನು ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಲೆಕ್ಕಾಧಿಕಾರಿಗಳಿಗೆ, ಲೆಕ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಫಿನಾನ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ. ಜೊತೆಗೆ ನಿಮ್ಮ
ವೃತ್ತಿ ನೌಕರಿ ಅಲ್ಲದೆ ವೈಯಕ್ತಿಕವಾಗಿ ಒಂದಷ್ಟು ಲಾಭವನ್ನು ಪಡೀಲಿಕ್ಕೆ ಅವಕಾಶಗಳಾಗುವಂಥದ್ದು. ಹಣ ಕೈಯಲ್ಲಿದ್ದರೂ ಕೂಡ ಏನೋ ಒಂದು ರೀತಿಯ ಮಾನಸಿಕವಾದಂತಹ ನೆಮ್ಮದಿ ಇರುವುದಿಲ್ಲ. ನಾವು ಸಂಪಾದನೆ ಮಾಡುವಂಥದ್ದು ಗಳಿಸುವಂಥದ್ದು ಬೇರೆ, ಆದರೆ ಮಾನಸಿಕವಾಗಿ ಆಂತರಿಕವಾಗಿ ನೆಮ್ಮದಿ ಬೇಕಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ನಿಮ್ಮ ಆಲಸ್ಯ ಅಥವಾ ಕೆಲಸವನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದು, ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಬಂದಾಗ ನೋಡೋಣ ಅನ್ನುವಂತಹ ಮಾತುಗಳೇನಿದೆ ಅದು ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ತುಂಬ ದಿವಸಗಳಿಂದ ಬರಬೇಕಾಗಿದ್ದಂತಹ ಹಣ ಸಾಯಂಕಾಲದ ಹೊತ್ತಿಗೆ ಕೈ ಸೇರಬಹುದು ಅನ್ನುವಂತಹ ಸೂಚನೆಗಳಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಅವರ ಭವಿಷ್ಯದ ವಿಚಾರಕ್ಕೆ ಸರಿಯಾದಂತಹ ಚಿಂತನೆಯನ್ನು ನಡೆಸಿ ನಿರ್ಧಾರವನ್ನು ಮಾಡಿ. ಹತ್ತಿ ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ ಒಂದಷ್ಟು ನಷ್ಟವಾಗ್ತಕ್ಕಂತಹ ಸೂಚನೆ. ನೀವು ಹೂಡಿಕೆ ಮಾಡಿದ್ದೋ ಅಥವಾ ಇನ್ನೆಲ್ಲೋ ಖರೀದಿ ಮಾಡಿದಂತಹ ಪದಾರ್ಥದಿಂದ ನಷ್ಟ ಆದರೆ ಹಣವನ್ನು ಕಳ್ಕೊಳ್ಬೇಕಾಗತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.